ಅಲ್ಲೊಂದ್ಸತಿ ಪ್ಯಾನ್ ಮಾಡಿ, ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ರೈಸ್ಗಾಗಿ ಕಾಯ್ತಿರೋಂಥ ಜನ, ರೈಸು ಮುದ್ದೆಗೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇರೋ ಫುಡ್ ಲೊಕೇಶನ್ಸ್. ಎಲ್ಲರೂ ಹೇಳಿದ್ರೆ ಚೆನ್ನಾಗಿರೋ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಒಳ್ಳೆ ಮುದ್ದೆ ಊಟ ಮತ್ತು ಮನೆ ಊಟ ಸಿಗೋಂಥ ಜಾಗ, ಮತ್ತು ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಪಾಕೆಟ್ಗೂ ಕೂಡ ಪರ್ಸ್ಗೂ ಕೂಡ ಸ್ವಲ್ಪ ಹಿತವಾಗಿರಬೇಕು. ಲೈಕ್ ಪ್ರೈಸ್ ವೈಸ್ ಕಮ್ಮಿ ಇದ್ದರೆ ಬಹಳ ಇಷ್ಟ ಆಗೋಂಥ ಜಾಗ ಹುಡುಕ್ತಾನೆ ಇರ್ತೀವಿ. ಅದು ಮಧ್ಯಾಹ್ನದ ಹೊತ್ತು ಊಟಕ್ಕೆ ಮುದ್ದೆ ಉಪ್ಸಾರು ಈ ಥರ ಸಿಕ್ಕರೆ ಇನ್ನೂ ಮಜಾ ಅನಿಸುತ್ತೆ. ಶ್ರೀ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಅಂತ ಭರತ್ ನಗರ ಬ್ಯಾಡ್ರಳ್ಳಿಲಿದೆ. ಒಳ್ಳೆ ಮುದ್ದೆ, ಮನೆ ಊಟ ಮತ್ತು ಪ್ರೈಸ್ ವೈಸಲ್ಲೂ ಕಮ್ಮಿ ಅಂತ ಕೇಳ್ಪಟ್ಟಿದೆ. ಸೊ ಹಾಗಾಗಿ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ಒಳ್ಳೆ ಮುದ್ದೆ ಊಟ ಮಾಡೋಣ. ಕಂಪ್ಲೀಟ್ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲಿಂಕು, ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅದರಲ್ಲಿ ನೋಡ್ಬೋದು. ಮತ್ತು ಪ್ರೈಸ್ ಕೂಡ ಅದರಲ್ಲೇ ಸಿಗುತ್ತೆ ನಿಮಗೆ. ಡೀಟೇಲ್ಸು, ಗೂಗಲ್ ಮ್ಯಾಪ್ ಲಿಂಕು ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಬನ್ನಿ ಒಳಗಡೆ ಹೋಗಿ ಒಂದು ಒಳ್ಳೆ ಮುದ್ದೆ ಊಟ ಮಾಡಿ ಬಂದ್ಬಿಡುವ. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು? ಶ್ವೇತಾ ಅಂತ. ಶ್ವೇತಾ ಅವರು, ಹೇಳಿ ಮೇಡಮ್, ಯಾವಾಗಿಂದ ಶುರುವಾಗಿದ್ದು ಅನ್ನಪೂರ್ಣೇಶ್ವರಿ ಹಳ್ಳಿ ಉಪಹಾರ? ಆಗಲೇ 3 ವರ್ಷ ಕಂಪ್ಲೀಟ್ ಆಯಿತು ಸರ್. 3 ಇಯರ್ಸ್ ಕಂಪ್ಲೀಟ್ ಆಯ್ತಾ? 3 ಇಯರ್ಸ್ ಕಂಪ್ಲೀಟ್ ಆಯಿತು. ಏನೇನೆಲ್ಲ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಬೆಳಗ್ಗೆ ಹೊತ್ತು ತಿಂಡಿ ಸಿಗುತ್ತೆ. ಇಡ್ಲಿ, ರೈಸ್ ಬಾತು, ಪೂರಿ, ಚಿತ್ರಾನ್ನ. ಮಧ್ಯಾಹ್ನ ಮುದ್ದೆ ಊಟ, ಉಪ್ಸಾರು, ಚಪಾತಿ ಊಟ ಸಿಗುತ್ತೆ. ಚಪಾತಿ ಊಟ, ಮುದ್ದೆ ಊಟ, ರೈಸ್. ಓಕೆ. ಫೇಮಸ್ಸು ಉಪ್ಸಾರು ಮುದ್ದೆಗೆ. ಎವ್ರಿಡೇ ಇರುತ್ತಾ? ಎವ್ರಿಡೇ ಉಪ್ಸಾರು ಇರುತ್ತೆ ಒಂದೊಂಥರ, ಎವ್ರಿಡೇ ಸಾಂಬಾರು ಇರುತ್ತೆ ಒಂದೊಂಥರ, ರಸಮು ಮಜ್ಜಿಗೆ ಇರುತ್ತೆ. ಸಾಂಬಾರು ಚೇಂಜ್ ಆಗುತ್ತೆ ಡೈಲಿ. ರಾಗಿ ಎಲ್ಲಿಂದ ಬರುತ್ತೆ ಮೇಡಮ್? ಊರಿಂದ, ಮಂಡ್ಯದಿಂದ ಬರೋದು. ಮಂಡ್ಯದಿಂದ ಬರುವಂಥದ್ದು? ನಮ್ಮ ಮಾವ ಎಲ್ಲ ಅಲ್ಲಿಂದನೇ ಕಲೆಕ್ಟ್ ಮಾಡ್ಕೊಂಡು. ಓಕೆ. ಮತ್ತೆ ಇವನ್ನ ಖಾರದ ಪುಡಿ ಮಾಡ್ಕೊಳ್ಳೋದಾಗಿರ್ಬೋದು? ನಾವೇ ಮನೇಲಿ ಓನ್ ಮಾಡ್ತೀನಿ ನಾನೇ ಸಾಂಬಾರು ಪುಡಿ. ಓಕೆ. ಎಲ್ಲ ನೀವೇ ನಾನೇ ಮನೇಲೇ ಮಾಡೋದು. ಓಕೆ. ಏನು ಜಾಸ್ತಿ ಬೇಕಾಗಲ್ಲ ಸಾಂಬಾರು ಪುಡಿ. ಈ ಮೊಸಪ್ಗೆಲ್ಲನೂ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ಕೊತಾರೆ. ಈ ತರಕಾರಿ ಸಾಂಬಾರ್ಗೆ ಅಷ್ಟೇ ಬೇಕಾಗೋದು. ನಾನೇ ಮನೇಲಿ ಮಾಡ್ಕೊತೀನಿ. ಮನೇಲೆ ಮಾಡ್ತೀನಿ. ಓಕೆ. ರೈಸ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಒಂದ್ ಸೈಡ್ ತೊಗೊಂಡ್ಮೇಲೆ ಸಾಂಬಾರು, ಮಜ್ಜಿಗೆ ಎಲ್ಲ ಸಪ್ರೇಟ್ ಆಗಿರುತ್ತೆ. ಅಂದ್ರೆ ನೀವೇ ಹಾಕೊಬೇಕು. ನೀವು ಎಷ್ಟು ಬೇಕಾದ್ರೂ ಅಷ್ಟೇ, ಎಷ್ಟು ಬೇಕಾದ್ರೂ ಹಾಕೊಬಹುದು. ಅದು ಹೇಗೆ ಮೇಡಮ್, ಹೇಗೆ ಬಿಟ್ಬಿಡ್ತೀರಾ? ಅಂದ್ರೆ ಹಂಗೆ ಬಿಟ್ಟರೆ ಸರ್ ಕಸ್ಟಮರ್ ಬರೋದು, ಹಂಗಾಗಿ ಅವ್ರಿಗೂ ಒಂದು ಸಂಪೂರ್ಣ ಊಟ ಮಾಡ್ದಂಗೆ ಅನ್ಸುತ್ತೆ. ಈಗ ನಾವು ಸ್ವಲ್ಪ ಕಪ್ಪಲ್ಲಿ ಕೊಟ್ರೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಅದೆಲ್ಲ ಕೊಡೋ ರೈಸ್ಗೆ ಸ್ವಲ್ಪ ಕಪ್ಪಲ್ಲಿ ಸಾಂಬಾರು ಅವೆಲ್ಲ ಸಾಕಾಗಲ್ಲ ಅವ್ರಿಗೆ. ಹಂಗಾಗಿ ಅವ್ರಿಗೆ ಬಿಟ್ಬಿಟ್ಟಿದೀವಿ. ಅವರೇ ಹಾಕೊಂಡು ಊಟ ಮಾಡೋದು. ಅವ್ರಿಗೆ ಎಷ್ಟು ಬೇಕಷ್ಟು ಹಾಕೊಂಡು ಊಟ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಮಜ್ಜಿಗೆ ಎಷ್ಟು ಬೇಕೋ ಅಷ್ಟು. ಈಗ ಬೇಸಿಗೆಯಲ್ಲಿ ಇನ್ನೂ ಜಾಸ್ತಿನೇ ಮಾಡ್ತಾನೆ ಇರ್ತೀವಿ. ಹೋಗ್ತಾ ಇರುತ್ತೆ. ಮುದ್ದೆ ಎಷ್ಟು ಹೋಗ್ಬೋದು ಮೇಡಮ್ ಎವ್ರಿಡೇ? ಎವ್ರಿಡೇ ಒಂದು 500 ಮುದ್ದೆ ಹೋಗುತ್ತೆ. 500 ಮುದ್ದೆ ಹೋಗುತ್ತೆ. ನಾವು ಮದ್ದೂರು ಹತ್ರ ಸರ್.
ಮದ್ದೂರು ಓಕೆ. ಅಂದರೆ ಇಲ್ಲಿ ಬಂದಿದ್ದು ಹೋಟೆಲ್ ಶುರು ಮಾಡಿದ್ದು ಹೇಗೆ? ಅಂದರೆ ನಾವು ಇಲ್ಲಿಯವರೇನೆ, ಬೆಂಗಳೂರವರೇನೆ, ಬಟ್ ಅತ್ತೆ ಮಾವ ಅಲ್ಲಿರೋದು, ಹಸ್ಬೆಂಡು ಅಲ್ಲಿಯವರೇನೆ, ಮದ್ದೂರು. ನಾವು ಬೆಂಗಳೂರವ್ರೆ. ನೀವು ಬೆಂಗಳೂರು. ಅವ್ರು ಕೆಲಸ ಮಾಡ್ಕೊಂಡಿದ್ರು, ಕೆಲಸ ಬಿಟ್ಟು ಹೋಟ್ಲು ಮಾಡೋಣ ಅಂತ ಓಪನ್ ಮಾಡಿದ್ದು. 3 years ಕಂಪ್ಲೀಟ್ ಆಯಿತು. ಏನು ಕೆಲಸದಲ್ಲಿದ್ರು ಮೇಡಮ್ ಅವರು? ಅವರು ಮುಂಚೆ ಬಯೋಟೆಕ್ನಾಲಜಿ ಕೆಲಸದಲ್ಲಿದ್ದರು ಸರ್. ಬಯೋಟೆಕ್ನಾಲಜಿ ಅಲ್ಲಿದ್ರು. ಅಲ್ಲಿಂದ ಬಿಟ್ಟು ನೆಕ್ಸ್ಟ್ ಹೋಟ್ಲು ಮಾಡ್ಕೊಂಡಿದ್ದು. ಓಕೆ. ಕಾರಣಾಂತರಗಳಿಂದ ಅದು ಬಿಟ್ಟು ಅಂದರೆ ಮಾಡೋಣ, ಏನಾರು ಒಂದು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಅಂದರೆ ಇದೇ ಹೋಟ್ಲೆ ಇಲ್ಲೇ ಶುರು ಮಾಡಿದ ಅಥವಾ ಬೇರೆ ಕಡೆ ಎಲ್ಲರೂ ಮಾಡಿ ಆಮೇಲೆ ಈ ಕಡೆ? ಒಂದು ಕಡೆ ನಾನ್ ವೆಜ್ ಮಾಡಿದ್ವಿ, ಅದೇನು ಜಾಸ್ತಿ ದಿನ ಇಲ್ಲ, ಒಂದು 6 months ಇದು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಇದೇ ಮಾಡಿದ್ದು, ಎಲ್ಲೂ ಇದಾಗಿಲ್ಲ, ಇದೇ ಫಿಕ್ಸ್ ಆಗಿದೆ. ಓಕೆ. ನಾನ್ ವೆಜ್ಗಿಂತ ವೆಜ್ಜೇ ಬೆಟರ್. ಸರ್ ಬೆಳಗ್ಗೆ 7 ಗಂಟೆಗೆ ಟಿಫನ್ ಸ್ಟಾರ್ಟ್ ಆಗುತ್ತೆ, 11 o'clockವರೆಗೂ ಇರುತ್ತೆ ಆಲ್ಮೋಸ್ಟು. ಮಧ್ಯಾಹ್ನ ಊಟ 12:30ಗೆ ಸ್ಟಾರ್ಟ್ ಆಗುತ್ತೆ, 12:30ಯಿಂದ 3 ಗಂಟೆ 3:30ವರೆಗೂ ಇರುತ್ತೆ ಆಲ್ಮೋಸ್ಟ್. 3:30ವರೆಗೂ ಇದ್ದೇ ಇರುತ್ತೆ. ಸೋಮವಾರ 4 ಗಂಟೆವರೆಗೂ ಬರ್ತಾನೆ ಇರ್ತಾರೆ ಜನ. ಸೋಮವಾರದ್ದು ಅವತ್ತು ಮಾತ್ರ ಇರುತ್ತೆ 4 ಗಂಟೆವರೆಗೂ. ಇವನ್ ಸಂಡೇನೂ ಇರುತ್ತಲ್ಲ? ಸಂಡೇ ಹಾಫ್ ಡೇ ಇರುತ್ತೆ ಸರ್. ಓಕೆ. ಅಂದರೆ ಬೆಳಿಗ್ಗೆ ಟಿಫನ್ ಟೈಮಿಂಗ್ಸ್ ಅಷ್ಟೇ. ಬೆಳಿಗ್ಗೆ 7ರಿಂದ 11:30 12 ಗಂಟೆ ಆಗುತ್ತೆ ಟಿಫನ್ನೇ ಖಾಲಿ ಆಗೋದು. ಹಂಗಾಗಿ ಅಡುಗೆ ಮಾಡೋದಿಲ್ಲ, ಸಂಡೇ ಹಾಫ್ ಡೇ ಮಾಡ್ತೀವಿ ಅಷ್ಟೇ. ಎಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ, ಸಂಡೇ ಹಾಫ್ ಡೇ ಮಾಡ್ತೀವಿ ಅಷ್ಟೇ. ಹೌದು. ಮತ್ತೆ ಇಷ್ಟು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಸೊ ಏನು ಮೇಡಮ್ ಸೀಕ್ರೆಟ್ ಏನಿರ್ಬೋದು? ಏನಿಲ್ಲ ಸರ್, ನಾಟಿ ಸ್ಟೈಲ್ ಥರ ಕೊಡ್ತೀವಲ್ವಾ, ಮನೆ ಊಟ ಥರ ಕೊಡ್ತೀವಿ. ನಾವೇನು ಅದು ಇದು ಎಲ್ಲ ಯೂಸ್ ಮಾಡೋದಿಲ್ಲ. ಹೇಗೆ ಮನೇಲಿ ನಾವು ಅಡುಗೆ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ, ಅದೇ ರೀತಿನೇ ಕೊಡೋದು. ಅದಕ್ಕೆ ಜನ ಹುಡ್ಕೊಂಡ್ಬರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಜನ ಹುಡ್ಕೊಂಡ್ಬರ್ತಾರೆ. ಕಡಿಮೆ ರೇಟ್ ಇದೆ. ಇಲ್ಲಿಯವ್ರು ಕೆಲಸದವ್ರಿಗೆಲ್ಲ 30 ರೂಪಾಯಿಗೆ ಒಂದು ರೈಸು, ಮುದ್ದೆ ಹಾಫ್ ರೈಸ್ 35 ರೂಪಾಯಿ, 2 ಚಪಾತಿ ಹಾಫ್ ರೈಸ್ 45 ರೂಪಾಯಿ. ಹಂಗಾಗಿ ಊಟ ಮಾಡ್ಬೋದು ಹೊಟ್ಟೆ ತುಂಬ. ಮಜ್ಜಿಗೆ ಇರುತ್ತೆ, ರಸಮ್ ಇರುತ್ತೆ, ಸಾಂಬಾರು ಇರುತ್ತೆ, ಅನ್ಲಿಮಿಟೆಡ್, ಯಾವುದು ಲಿಮಿಟ್ ಏನಿಲ್ಲ. ಊಟ ಮಾಡ್ತಾರೆ ಹೊಟ್ಟೆ ತುಂಬ. ಹಂಗಾಗಿ ಜನ ಹುಡ್ಕೊಂಡ್ಬರ್ತಾರೆ. ಫೈನ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬಿಸಿನೀರು ಫೆಸಿಲಿಟಿ ಇದೆ. ಆ್ಯಕ್ಚುಲಾಗಿ ತೊಳೆದಿಟ್ಟಿರ್ತಾರಲ್ಲ, ತೊಳೆದಿಟ್ಟಿದ್ಮೇಲೆ ಬಿಸಿನೀರು ಅಜ್ಜಿ ಎತ್ಕೊಳ್ಳೋಂಥದ್ದು ತಟ್ಟೆನ. ಚೆನ್ನಾಗಿದೆ. ಮುದ್ದೆಗೆ ಆ ಕಡೆ ಹೋಗಿ ಬಂದ್ಬಿಡೋಣ. ಮುದ್ದೆ ಜಾಸ್ತಿ ಆಯ್ತಾ ಅಂತ. ಇರಲಿ. ಇವತ್ತು ಮೊಸಪ್ಪಿನ ಸಾಂಬಾರು. ಜನಗಳ ಮಧ್ಯೆ ಓಡಾಡೋದಿದೆಯಲ್ಲ, ಭಾರಿ ಕಷ್ಟ ತಟ್ಟೆ ಹಿಡ್ಕೊಂಡು. ಮುದ್ದೆ, ಮೊಸಪ್ಪು ಸಾಂಬಾರು ಮತ್ತು ಕಾಳುಗೊಜ್ಜು, ಕಡಲೆಕಾಳು ಬದನೆಕಾಯಿ ಹಾಕಿ ಕಾಳುಗೊಜ್ಜು ಮಾಡಿದ್ದಾರೆ. ಮುದ್ದೆಗೆ ಸಾಂಬಾರು ಬೇಕಾದ್ರೆ ಹಾಕ್ಕೊಬೋದು, ಕಾಳುಗೊಜ್ಜು ಬೇಕಾದರೂ ಹಾಕೋಬೋದು. ಮುದ್ದೆ ಮಾತ್ರ ಸಿಕ್ಕಾಪಟ್ಟೆ ಮೃದುವಾಗಿದೆ, ಸುಡ್ತಾ ಇದೆ. ಸೂಪರ್. ಮುದ್ದೆ ಅಂತೂ ಅದ್ಭುತವಾಗಿದೆ. ರಾಗಿನ ಇವರು ಮಂಡ್ಯದಿಂದ ತರಿಸ್ತಾರಂತೆ. ಇಲ್ಲೆಲ್ಲೇ ಬೆಂಗಳೂರಲ್ಲೇ ಪರ್ಚೇಸ್ ಮಾಡೋಂಥದ್ದು ಆ ಥರದ್ದೇನೂ ಅಲ್ಲ, ಮಂಡ್ಯದಿಂದನೇ ರಾಗಿ ಬರುತ್ತೆ. ಸಖತ್. ಮುದ್ದೆ ಮಾಡೋ ಟೈಮಲ್ಲಿ ಬೆಣ್ಣೆ ಕೂಡ ಬಳಸ್ತಾರೆ ಮುದ್ದೆಗೆ. ಸೊ ಹಾಗಾಗಿ ನಿಮಗೆ ಸಿಕ್ಕಾಬಟ್ಟೆ ಮೃದುವಾಗಿರುತ್ತೆ. ನುಣ್ಣಗೆ ರುಬ್ಬಿರ್ತಾರ ರಾಗಿನೂ, ಅದ್ಭುತ. ಮುದ್ದೆ ಅಂತೂ ಕಲೆ ಆಯಿತು. ಒಂಚೂರು ರೈಸ್ ಹಾಕ್ಸ್ಕೊಬಂದ್ಬಿಡ. ಸುಡ್ತಾ ಇದೆಯಾ? ಬಜ್ಜಿ ಸಿಗುತ್ತಾ? ಬಜ್ಜಿ ಓ, ಸಿಕ್ಕಾಬಟ್ಟೆ ಜನ ಕಾಯ್ತಾ ಇದ್ದಾರೆ. ಬಿಸಿ ಬಿಸಿ ರೈಸ್ ಸಿಕ್ಕಿದೆ. ಮುದ್ದೆ ಆದಮೇಲೆ ಅಲ್ಲೊಂದ್ಸತಿ ಪ್ಯಾನ್ ಮಾಡಿ, ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ರೈಸ್ಗಾಗಿ ಕಾಯ್ತಿರೋಂಥ ಜನ. ರೈಸು ಮುದ್ದೆಗೆ ಬಿಸಿ ಬಿಸಿ ರೈಸ್ ಸಿಕ್ತು. ರೈಸ್ ಜೊತೆಗೆ ಮಾಮೂಲಿ ಮೊಸಪ್ಪು ಸಾಂಬಾರು ಇವತ್ತು. ಸುಡ್ತಾ ಇದೆ ಸಿಕ್ಕಾಬಟ್ಟೆ. ನಿಮ್ಗೆ ಆಪ್ಷನ್ಸ್ ಇದೆ ರೈಸ್ಗೆ.
ರಸಮ್ ಬೇಕಾದ್ರೆ ಹಾಕ್ಕೋಬೋದು, ಸಾಂಬಾರು ಬೇಕಾದ್ರೂ ನೀವು ಹಾಕ್ಕೋಬೋದು. ಮೊಸಪ್ಪು ಸಾಂಬಾರೇ ಹಾಗೆ ಎಲ್ಲ ಸೊಪ್ಪು ಮಿಕ್ಸ್ ಆಗಿರುತ್ತಲ್ಲ, ಅದ್ರದ್ದು ಒಂಥರ ಫ್ಲೇವರ್ ಸಿಗುತ್ತೆ. ಸ್ವಲ್ಪ ಹುಳಿ ಬರುತ್ತೆ, ಮೊಸಪ್ಪು ಸ್ವಲ್ಪ ಹುಳಿ ಇದ್ರೇ ಚೆಂದ. ಮತ್ತು ಲೈಟ್ ಖಾರ ಇದೆ, ಅಂಥ ಹೆವಿ ಖಾರ ಬಳಸಲ್ಲ, ಲೈಟ್ ಖಾರ ಇದೆ, ಚೆನ್ನಾಗಿದೆ. ಬಜ್ಜಿ ಇದೆ, ಮೆಣಸಿನ್ಕಾಯಿ ಬಜ್ಜಿ. ಊಟದ ಜೊತೆ ಬಜ್ಜಿ ಇದೆ, ಚೆಂದ. ಸಾಂಬಾರಲ್ಲಿ ಟೇಸ್ಟ್ ಮಾಡಿದ್ದಾಯಿತು. ರಸಮ್ ಇದೆ, ರಸಮಲ್ಲೂ ಟೇಸ್ಟ್ ಮಾಡೋಣ. ಟೊಮೊಟೊ ರಸ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಇಷ್ಟನ್ನು ಬಳಸಿ ಮಾಡಿರ್ತಾರೆ. ರಸಮ್ ಬಿಸಿ ಬಿಸಿ ತಿಂದ್ರೇ ಮಜಾ. ಆ ಲೈಟ್ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಆ ಟೊಮೊಟೊ ಹಣ್ಣು ಹುಳಿ ಬರುತ್ತಲ್ಲ, ಸಖತ್ತ ಇರುತ್ತೆ. ನೀವು ಫಸ್ಟ್ ಅಮೌಂಟ್ ಪೇ ಮಾಡಿ ಇಲ್ಲಿ ಊಟ ಮಾಡೋಂಥದ್ದಲ್ಲ, ನೀವು ಊಟ ಮಾಡಿಬಿಡಿ, ನೀವು ಎಷ್ಟು ಬೇಕಾದ್ರೂ ಹಾಕ್ಸ್ಕೊಂಡು ಊಟ ಮಾಡಿ. ಮೊಸರನ್ನ ಬೇಕಾ, ಮುದ್ದೆ ಬೇಕಾ, ರೈಸ್ ಬೇಕಾ, ಎಷ್ಟು ಬೇಕಾದ್ರೂ ಹಾಕ್ಕೊಂಡು ಊಟ ಮಾಡಿ, ಆಮೇಲೆ ಹೋಗಿ ಲೆಕ್ಕ ಹೇಳಿ ಆಮೇಲೆ ನೀವು ಪೇ ಮಾಡೋಂಥದ್ದು. ನನಗೆ ಅದೇ ಅನಿಸುತ್ತೆ, ಆಶ್ಚರ್ಯ ಆಗುತ್ತೆ ಹೆಂಗೆ ಕನ್ಸಿಡರ್ ಮಾಡ್ತಾರೆ, ಹೇಗೆ ಅದು ತೊಗೊತಾರೆ ಲೆಕ್ಕನ. ಅವ್ರು ಎಷ್ಟು ತಿಂದಿರ್ತಾರೆ, ಅವರೆಷ್ಟು ಪೇ ಮಾಡ್ತಾರೆ, ಅವ್ರ ಲೆಕ್ಕ ಎಷ್ಟು ಹೇಳ್ತಾರೆ, ನಂಬಿಕೆ ಇದೆಯಲ್ಲ ಕಸ್ಟಮರ್ಗಳ ಮೇಲೆ ಓನರ್ದು, ಅದ್ಭುತ. ಅಲ್ಟಿಮೇಟ್ ಆಗಿದೆ, ಎಲ್ಲನೂ ಚೆನ್ನಾಗಿದೆ. ಅಂಥ ಖಾರ ಅನಿಸಲ್ಲ, ಮನೆ ಊಟ ಅನಿಸುತ್ತೆ. ಯಾವುದೇ ರೀತಿ ನಿಮಗೆ ಏನೋ ರೈಸ್ಗೂ ಕೂಡ ನಿಮಗೆ ಸೋಡಾ ಬಳಸಿ ಮಾಡೋಂಥದ್ದಲ್ಲ, ಎಲ್ಲ ಮನೇಲಿ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಅಡುಗೆ ಮಾಡ್ತಾರೆ. ಅದಕ್ಕೆ ತುಂಬ ಬಹಳ ಖುಷಿ ಕೊಡ್ತು. ಸಿಕ್ಕಾಬಡೆ ಜನ ಬರ್ತಾರೆ, ಪ್ರೈಸು ಕೂಡ ಕಮ್ಮಿ, ಹಾಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ಅದೊಂದು ಖುಷಿ ವಿಚಾರ. ಸೊ ಹಾಗಾಗಿ ಅಡುಗೆನೂ ಸಖತ್ತಾಯಿತು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಾನು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.